ಸೀತೆಯನ್ನು ಅಪಹರಣ ಮಾಡಿಕೊಂಡು ಪುಷ್ಪಕ ವಿಮಾನದಲ್ಲಿ ರಾವಣ ಸಮುದ್ರವನ್ನು ದಾಟಿ ತನ್ನ ರಾಜಧಾನಿಯಾದ ಲಂಕೆಯನ್ನು ಸೇರಿದ. ತನ್ನ ಅರಮನೆಯಲ್ಲಿ ಅವಳನ್ನು ತನ್ನ ದಾಸಿಯರ ಅಧೀನಕ್ಕೆ ಒಪ್ಪಿಸ್ದ. ಅವಳಿಗೆ ಬೇಕಾದ ಆಹಾರ, ಉಡುಪು, ಒಡವೆಗಳನ್ನೆಲ್ಲ ಕೊಟ್ಟು ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆಜ್ಞೆ ಮಾಡ್ದ. ಸೀತೆ ಆ ರಾಕ್ಷಸಿಯರನ್ನು ನೋಡಿ ತುಂಬ ಭಯಪಟ್ಟುಕೊಂಡ್ಳು. ರಾವಣ ಅವಳಿಗೆ ತನ್ನ ವೈಭವವನ್ನು ತೋರಿಸಿ ಮೆಚ್ಚೋಕ್ಕೋಸ್ಕರ ಬಲವಂತವಾಗಿ ತನ್ನ ಅರಮನೆಯನ್ನೆಲ್ಲ ತೋರಿಸ್ದ. ಆದರೆ ಯಾವುದೂ ಸೀತೆಗೆ ರುಚಿಸಲಿಲ್ಲ. ಕೊನೆಗೆ ಕೋಪದಿಂದ, ಹೇ ಸೀತೆ, ನಿನಗೆ 12 ತಿಂಗಳ ಅವಧಿ ಕೊಟ್ಟಿದ್ದೇನೆ, ಅಷ್ಟರಲ್ಲಿ ನನ್ನನ್ನು ನೀನು ವರಿಸಬೇಕು. ಇಲ್ಲ ಅಂತಂದರೆ ನನ್ನ ಬೆಳಗಿನ ಉಪಹಾರಕ್ಕೆ ನಿನ್ನನ್ನು ಅಡಿಗೆ ಮಾಡಿ ತಿಂತೀನಿ, ಎಚ್ಚರಿಕೆ ಅಂತ ಹೇಳಿ ಅವಳನ್ನು ಅಶೋಕವನದಲ್ಲಿಟ್ಟ. ಅವಳಿಗೆ ಕಾವಲಾಗಿ ಕ್ರೂರ ರಾಕ್ಷಸಿಯರನ್ನು ನೇಮಿಸಿದ. ಈ ಕಡೆ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಮುಂದುವರೆದರು. ಅಡವಿ ತುಂಬ ಕಡದಾಗಿತ್ತು. ಭಯಂಕರವಾದ ಅರಣ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ರಾಮ ಲಕ್ಷ್ಮಣರನ್ನು ಎಲ್ಲಿಂದಲೂ 2 ತೋಳುಗಳು ಬಂದು ಹಿಡ್ಕೊಂಡ್ಬಿಟ್ವು. ನೋಡಿದರೆ ಕಂಬದಂತೆ 2 ತೋಳುಗಳು ಮಾತ್ರ ಕಾಣಿಸ್ತಾ ಇವೆ. ಆ ಆಕೃತಿಗೆ ತಲೆನೇ ಇಲ್ಲ, ಬರೀ ಹೊಟ್ಟೆಯಿಂದಲೇ ನಾಲ್ಗೆ ಚಾಚಿಕೊಂಡಿದೆ. ರಾಮ ಲಕ್ಷ್ಮಣರು ತಕ್ಷಣ ತಮ್ಮ ಕತ್ತಿಯಿಂದ ಆ ಕೈಗಳನ್ನು ಕತ್ತರಿಸಿ ಹಾಕ್ಬಿಟ್ರು. ನೋವಿನಿಂದ ನರಳುತ್ತಾ ರಕ್ತದ ಮಡುವಿನಲ್ಲಿ ಆ ಆಕೃತಿ ಬಿತ್ತು. ಅವನು ಕಿರುಚಿದ, ಯಾರು ನೀವು? ನನ್ನ ತೋಳುಗಳನ್ನು ಕತ್ತರಿಸೋಕೆ ನಿಮಗೆ ಶಕ್ತಿ ಎಲ್ಲಿಂದ ಬಂತು? ಲಕ್ಷ್ಮಣ ಸಂಕ್ಷೇಪವಾಗಿ ತಾವು ಯಾರು ಅಂತ ತಿಳಿಸಿ, ನೀನೇನಾದರೂ ಸೀತೆಯನ್ನು ನೋಡಿದ್ದೀಯಾ ಅಂತ ಕೇಳ್ದ. ಅವನು ಕಬಂದ ಅನ್ನೋ ರಾಕ್ಷಸ. ಬಂದಿರೋರು ರಾಮ ಲಕ್ಷ್ಮಣರು ಅಂತ ಗೊತ್ತಾಗಿ ಅವನು ತುಂಬ ಸಂತೋಷಪಟ್ಟ. ತನ್ನ ವೃತ್ತಾಂತವನ್ನೆಲ್ಲ ಹೇಳಕ್ಕೆ ಶುರು ಮಾಡ್ದ. ನನ್ನ ಹೆಸರು ಕಬಂದ. ಹಿಂದೆ ನಾನು ಹೀಗಿರಲಿಲ್ಲ, ಬಹಳ ರೂಪವಂತನಾಗಿದ್ದೆ. ಆದರೆ ನನ್ನ ದುರಹಂಕಾರದಿಂದ ಋಷಿಗಳ ಶಾಪಕ್ಕೆ ಗುರಿಯಾಗಿ ಈ ರೀತಿ ಘೋರ ಅವಸ್ಥೆಯನ್ನು ಪಡೆದೆ. ನಿಮ್ಮ ಅನುಗ್ರಹದಿಂದ ಶಾಪ ವಿಮೋಚನೆ ಆಯಿತು. ನಾನು ಈಗ ಸತ್ತೊಡನೆ ನನ್ನ ದೇಹವನ್ನು ಸುಟ್ಟು ಬೂದಿ ಮಾಡಿ ಆಗ ನನಗೆ ನನ್ನ ಮೊದಲ ರೂಪ ಬರುತ್ತೆ ಅಂತ ಹೇಳ್ದ. ಆ ವಿಕಾರ ರೂಪದ ರಾಕ್ಷಸ ಸತ್ತೋದ. ಸತ್ತ ಮೇಲೆ ರಾಮ ಲಕ್ಷ್ಮಣರು ಅವನನ್ನು ಸುಟ್ಟರು. ಅವನ ಬೂದಿಯಿಂದ ಒಬ್ಬ ದಿವ್ಯ ಪುರುಷ ಹೊರಗೆ ಬಂದ. ಅವನು ರಾಮ ಲಕ್ಷ್ಮಣರಿಗೆ ನಮಸ್ಕಾರ ಮಾಡಿ ಹೇಳ್ದ, ಓ ರಾಜಕುಮಾರರೇ, ಇಲ್ಲಿಂದ ನೀವು ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಋಷ್ಯಮುಖ ಪರ್ವತ ಅಂತ ಬರುತ್ತೆ. ಅಲ್ಲಿ ಸುಗ್ರೀವ ಅಂತ ಒಬ್ಬನಿದ್ದಾನೆ. ಅವನೊಡನೆ ಏನಾದರೂ ಮಾಡಿ ಸ್ನೇಹವನ್ನು ಗಳಿಸ್ಕೊಳ್ಳಿ. ಅವನ ಸಹಾಯದಿಂದ ನೀವು ಮತ್ತೆ ಸೀತೆಯನ್ನು ಪಡಿತೀರಿ. ಋಷ್ಯಮುಖಕ್ಕೆ ಹೋಗುವ ಮಾರ್ಗದಲ್ಲಿ ನೀವು ಶಬರಿಯ ಆಶ್ರಮಕ್ಕೂ ಭೇಟಿ ಕೊಡಿ ಅಂತ ಹೇಳ್ದ. ಕಬಂದ ಹೇಳಿದಂತೆ ರಾಮ ಲಕ್ಷ್ಮಣ ಇಬ್ಬರು ಶಬರಿಯನ್ನು ಹುಡುಕೊಂಡು ಮತಂಗವನ ಅನ್ನೋ ಪ್ರದೇಶಕ್ಕೆ ಬಂದರು. ಶಬರಿ ವಯಸ್ಸಾದ ಅಜ್ಜಿ. ಅವಳು ಕೀಳು ಜಾತಿಯವಳಾದರೂ ಋಷಿಮುನಿಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿದ್ದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಉನ್ನತಿಯನ್ನು ಪಡೆದಿದ್ಲು. ಅವಳು ಸಹ ಒಬ್ಬ ಋಷಿಯಂತೆಯೇ ಬದಲಾಗಿದ್ಲು. ಮತಂಗ ಮಹರ್ಷಿಗಳೆಂಬ ಮಹಾಮುನಿಯ ಸೇವೆ ಮಾಡಿ ಅವಳ ಶಿಷ್ಯಳಾಗುವ ಭಾಗ್ಯವನ್ನು ಪಡೆದಿದ್ಲು. ಮತಂಗ ಮುನಿ ತಮ್ಮ ದೇಹತ್ಯಾಗ ಮಾಡುವಾಗ ಅವಳನ್ನು ಕರೆದು ಹೇಳಿದರು, ಶಬರಿ, ರಾಮ ಇಲ್ಲಿಗೆ ಬರ್ತಾನೆ, ಅವನು ಬರೋವರೆಗೂ ಇಲ್ಲೇ ಕಾದಿರು, ಅವನನ್ನು ಸತ್ಕರಿಸು, ನಂತರ ನೀನು ಸ್ವರ್ಗಕ್ಕೆ ಬರುವೆಯಂತೆ ಅಂತ ಅಂದಿದ್ರು. ಅದರಂತೆ ರಾಮನನ್ನು ಕಾಣಲು ಹಲವು ವರ್ಷಗಳು ಅವಳು ಕಾದಿದ್ಲು. ಪ್ರತಿದಿನ ರಾಮ ಬರ್ತಾನೆ ಅಂಥೇಳಿ ತನ್ನ ಆಶ್ರಮದ ಬಾಗಿಲಲ್ಲಿ ನಿಂತ್ಕೊಂಡು ಅವನು ಬರೋ ದಾರಿಯನ್ನೇ ಎದುರು ನೋಡ್ತಾ ಇದ್ಲು. ಕಾಡಿನಲ್ಲಿ ಒಳ್ಳೊಳ್ಳೆ ಹಣ್ಣುಗಳು ಏನಾದರೂ ಸಿಕ್ಕರೆ ಅವನ್ನ ಒಂದು ಸರಿ ಕಚ್ಚಿ ರುಚಿ ನೋಡಿಬಿಟ್ಟು ರಾಮನಿಗೋಸ್ಕರ ಎತ್ತಿಡ್ತಾ ಇದ್ಲು. ಕೊನೆಗೂ ರಾಮ ಬಂದ. ಶಬರಿಗಾದ ಸಂತೋಷ ಹೇಳತೀರದು. ಎಷ್ಟು ವರ್ಷಗಳಿಂದ ಅವಳು ರಾಮನ ಸ್ಮರಣೆಯಲ್ಲೇ ಕಾಲ ಕಳೆದಿದ್ಲು. ಈ ದಿನ ಎದುರಿಗೆ ಶ್ರೀರಾಮನನ್ನು ಕಂಡು ಅವಳಿಗೆ ರೋಮಾಂಚನ ಆಯಿತು. ಅವಳು ಪುಳಕಿತಳಾದ್ಲು. ಅವನನ್ನು ಫಲ ಮೂಲಗಳಿಂದ ಸತ್ಕಾರ ಮಾಡಿದ್ಲು. ಅವಳ ಭಕ್ತಿನ ನೋಡಿಬಿಟ್ಟು ಶ್ರೀರಾಮನಿಗೆ ಆಶ್ಚರ್ಯ ಆಯಿತು. ಅವನ ಕಣ್ಣಿನಿಂದ ಆನಂದ ಬಾಷ್ಪ ಸುರಿತು. ಕೊನೆಗೆ ಶಬರಿ, ರಾಮ, ನಿನ್ನನ್ನು ಕಾಣೋ ಸಲುವಾಗಿ ಈ ಜೀವ ಹಿಡಿದು ಇಲ್ಲಿ ತನಕ ಬದುಕಿದ್ದೆ. ಇವತ್ತು ನನ್ನ ಜನ್ಮ ಸಫಲವಾಯಿತು. ಇನ್ನು ನಾನು ಈ ದೇಹತ್ಯಾಗ ಮಾಡ್ತೀನಿ, ಅಪ್ಪಣೆ ಕೊಡು ಅಂತ ಹೇಳಿ ರಾಮ ಲಕ್ಷ್ಮಣರಿಗೆ ಕೈ ಮುಗಿದ್ಲು. ಒಣಗಿದ ಕಡ್ಡಿ ಮರಗಳಿಂದ ಒಂದು ಚಿತೆಯನ್ನು ತಯಾರು ಮಾಡಿಬಿಟ್ಟು ಆ ಚಿತೆಯಲ್ಲಿ ಅಗ್ನಿ ಪ್ರವೇಶ ಮಾಡಿದ್ಲು. ಜೀರ್ಣವಾಗಿದ್ದ ಶಬರಿಯ ದೇಹ ನಿಮಿಷಾರ್ಧದಲ್ಲಿ ಅಗ್ನಿಯನ್ನು ಸೇರಿಬಿಡ್ತು. ಮರುಕ್ಷಣ ಅಗ್ನಿಜ್ವಾಲೆಯಿಂದ ತೇಜೋಮಯವಾದ ಒಂದು ದೇಹ ಹೊರಗೆ ಬಂತು. ದಿವ್ಯ ವಸ್ತ್ರಗಳಿಂದ, ದಿವ್ಯವಾದ ಆಭರಣಗಳಿಂದ ಶಬರಿ ಅಲಂಕೃತಳಾಗಿದ್ಲು. ಆಗ ಆಕಾಶದಿಂದ ಒಂದು ವಿಮಾನ ಬಂತು. ವಿಮಾನವನ್ನು ಹತ್ತುಕೊಂಡು ಅವಳು
ಸ್ವರ್ಗಕ್ಕೆ ಹೋದಳು. ಇದನ್ನೆಲ್ಲ ನೋಡಿದ ರಾಮ ಲಕ್ಷ್ಮಣರು ಧನ್ಯತೆಯನ್ನು ಅನುಭವಿಸಿದರು. ನಂತರ ಶ್ರೀರಾಮ ಮತ್ತು ಲಕ್ಷ್ಮಣರು ಮತ್ತೆ ತಮ್ಮ ಪಯಣವನ್ನು ಮುಂದುವರಿಸಿದರು. ನಡೀತಾ ನಡೀತಾ ಕಡೆಗೆ ಋಷ್ಯಮುಖ ಪರ್ವತಕ್ಕೆ ಬಂದರು. ಆದರೆ ಸುಗ್ರೀವನನ್ನು ಹೇಗೆ ಕಂಡುಹಿಡಿಯೋದು ಅಂಥೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪರ್ವತದ ಮೇಲಿನಿಂದ ಸುಗ್ರೀವನೇ ದೂರದಿಂದ ಇವರನ್ನು ನೋಡ್ದ. ಅವರ ದೀರ್ಘವಾದ ಬಾಹುಗಳು, ವಿಶಾಲವಾದ ಕಣ್ಣುಗಳು, ದೃಢವಾದ ಮೈಕಟ್ಟು, ಅವರು ಬಿಲ್ಲನ್ನು ಹಿಡಿದಿರೋ ರೀತಿ ಒಂದೊಂದನ್ನು ನೋಡಿ ಸುಗ್ರೀವನಿಗೆ ಸ್ವಲ್ಪ ಭಯ ಉಂಟಾಯಿತು. ಇವರು ಬಹುಶಃ ವಾಲಿಯಿಂದಲೇ ತನ್ನನ್ನು ಕೊಲ್ಲೋಕೆ ಕಳಿಸಲ್ಪಟ್ಟ ವೀರರಾಗಿರಬೇಕು, ಇನ್ನೇನು ಗತಿ ಅಂತ ಅವನು ಆತಂಕ ಪಟ್ಕೊಂಡ. ವಾಲಿ ಕಿಷ್ಕಿಂಧ ದೇಶದ ರಾಜನಾಗಿದ್ದ. ಅವನ ತಮ್ಮ ಈ ಸುಗ್ರೀವ ರಾಜ್ಯ ಆಳೋದರಲ್ಲಿ ಅವನಿಗೆ ಸಹಾಯ ಮಾಡ್ತಾ ಇದ್ದ. ಒಮ್ಮೆ ಏನಾಯಿತು ಅಂದರೆ, ಮಾಯಾವಿ ಅನ್ನೋ ಒಬ್ಬ ರಾಕ್ಷಸ ಕಿಷ್ಕಿಂಧೆಯ ದ್ವಾರದ ಬಳಿಗೆ ಬಂದು ವಾಲಿನ ಯುದ್ಧಕ್ಕೆ ಆಹ್ವಾನ ಮಾಡ್ದ. ವಾಲಿ ತಮ್ಮ ಸುಗ್ರೀವನ ಜೊತೆಗೆ ಯುದ್ಧಕ್ಕೆ ಬಂದ. ಇಬ್ಬರು ಶೂರರು ಬರೋದನ್ನು ನೋಡಿಬಿಟ್ಟು ಮಾಯಾವಿಗೆ ಭಯ ಆಗಿ ಅವನು ಓಡೋಕೆ ಪ್ರಾರಂಭ ಮಾಡ್ದ. ವಾಲಿ ಸುಗ್ರೀವ ಇಬ್ಬರು ಅವನನ್ನು ಅನುಸರಿಸಿದರು. ಅವನ ಹಿಂದೆ ಹಿಂದೆ ಹೋದರು. ಅವನು ದೂರದಲ್ಲಿದ್ದ ಒಂದು ಗುಹೆಯನ್ನು ಹೊಕ್ಕ. ವಾಲಿ ಸುಗ್ರೀವನನ್ನು ಗುಹೆಯ ದ್ವಾರದಲ್ಲೇ ಕಾವಲಿರಿಸಿ ತಾನು ಒಳಗೆ ಹೋದ. ಸುಗ್ರೀವ ಕಾವಲಿದ್ದ. ಬಹಳ ದಿನಗಳು ಕಳೀತು. ಈ ರೀತಿ ವಾಲಿ ಹೊರಗೆ ಬರಲೇ ಇಲ್ಲ. ಒಳಗೇನಾಗ್ತಾ ಇದೆ ಅನ್ನೋದು ಗೊತ್ತಾಗಲೇ ಇಲ್ಲ. ಕೊನೆಗೊಂದಿನ ವಿಕಾರವಾದ ಶಬ್ದ ಗುಹೆಯಿಂದ ಕೇಳಿಬಂತು. ಅಲ್ಲದೆ ರಕ್ತ ಧಾರಾಕಾರವಾಗಿ ನದಿಯಂತೆ ಗುಹೆಯಿಂದ ಹರಿಯೋಕ್ಕೆ ಶುರು ಮಾಡ್ತು. ಸುಗ್ರೀವ ಅಂದ್ಕೊಂಡ, ರಾಕ್ಷಸ ವಾಲಿನ ಕೊಂದುಬಿಟ್ಟಿದ್ದಾನೆ, ಅಲ್ಲದೆ ಹೊರಗೆ ಬಂದು ತನ್ನನ್ನು ಕೊಲ್ಲಬಹುದು ಅಂತ ಎಣಿಸಿ ಒಂದು ದೊಡ್ಡದಾದ ಕಲ್ಲನ್ನು ಗುಹೆ ಬಾಗಿಲಿಗೆ ಅಡ್ಡ ಇಟ್ಟು ಅದನ್ನು ಮುಚ್ಚಿದ. ಬಹಳ ದುಃಖದಿಂದ ಪಾಪ ಅವನು ಅರಮನೆಗೆ ವಾಪಸ್ ಬಂದ. ಆದರೆ ರಾಜ್ಯ ಬಹಳ ಕಾಲ ರಾಜನಿಲ್ಲದೆ ಇರೋಕ್ಕಾಗಲ್ವಲ್ಲ. ಮಂತ್ರಿಗಳು ಸುಗ್ರೀವನನ್ನು ರಾಜನಾಗುವಂತೆ ಒತ್ತಾಯಿಸಿದರು. ಸುಗ್ರೀವ ರಾಜನಾದ. ಕೆಲವು ದಿನ ಆದಮೇಲೆ ಇದ್ದಕ್ಕಿದ್ದಂತೆ ಒಂದು ದಿನ ವಾಲಿ ಪ್ರತ್ಯಕ್ಷನಾಗ್ಬಿಟ್ಟ. ವಾಲಿ ಆ ರಾಕ್ಷಸನನ್ನು ಕೊಂದಿದ್ದ. ಕೊಂದ ಮೇಲೆ ತನ್ನ ಶಕ್ತಿನೆಲ್ಲ ಬಳಸಿ ಬಂಡೆಯನ್ನು ತಳ್ಳಿ ಅವನು ಗುಹೆಯಿಂದ ಹೊರಗೆ ಬಂದ. ರಾಜ್ಯವಾಳೋ ಆಸೆಯಿಂದ ತನ್ನ ತಮ್ಮ ಸುಗ್ರೀವ ತನ್ನನ್ನು ಕೊಲ್ಲೋಕೆ ಹವಣಿಸಿ ಗುಹೆಯನ್ನು ಮುಚ್ಚಿಬಿಟ್ಟಿದ್ದಾನೆ ಅಂತ ವಾಲಿ ಭಾವಿಸ್ದ. ಸುಗ್ರೀವನನ್ನು ರಾಜ್ಯದಿಂದ ಹೊರಗೋಡಿಸಿ ಅವನ ಹೆಂಡತಿಯನ್ನು ಅಲ್ಲೇ ಇಟ್ಟುಕೊಂಡ. ಮತ್ತೆ ರಾಜನಾದ. ಸುಗ್ರೀವನನ್ನು ಅಟ್ಟಿಸ್ಕೊಂಡು ಹೋದ ವಾಲಿ. ಆದರೆ ಸುಗ್ರೀವ ಋಷ್ಯಮುಖ ಅನ್ನೋ ಪರ್ವತದಲ್ಲಿ ಸೇರ್ಕೊಂಡ್ಬಿಟ್ಟ. ಅಂದಿನಿಂದ ಸುಗ್ರೀವ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದ. ಆ ಪರ್ವತಕ್ಕೆ ವಾಲಿ ಏನಾದರೂ ಹೋಗ್ಬಿಟ್ರೆ ಅವನು ಸಾಯ್ತಿದ್ದ. ಹಾಗಂತ ಅವನಿಗೆ ಒಬ್ಬ ಋಷಿಗಳು ಶಾಪ ಕೊಟ್ಟಿದ್ರು. ಹಾಗಾಗಿ ಸುಗ್ರೀವ ಆ ಋಷ್ಯಮುಖ ಪರ್ವತದಲ್ಲೇ ಉಳ್ಕೊಂಡ. ರಾಮ ಲಕ್ಷ್ಮಣರನ್ನು ನೋಡಿ ಸುಗ್ರೀವ ತನ್ನ ನೆಚ್ಚಿನ ಮಂತ್ರಿಯಾದ ಹನುಮಂತನನ್ನು ಕರೆದು ಅವರು ಯಾರು ಅಂತ ಕಂಡಿಡ್ಕೊಂಬರಗೆ ಕಳಿಸ್ದ. ಹನುಮಂತ ಒಬ್ಬ ತಪಸ್ವಿಯ ವೇಷ ಧರಿಸಿ ಶ್ರೀರಾಮನ ಹತ್ರ ಬಂದ. ಅವರು ಯಾರು ಮತ್ತು ಕಾಡಿನಲ್ಲಿ ಯಾಕೆ ಸುತ್ತಾ ಇದ್ದಾರೆ ಅಂತ ಹನುಮಂತ ಶ್ರೀರಾಮನನ್ನು ಪ್ರಶ್ನೆ ಮಾಡ್ದ. ಶ್ರೀರಾಮ ಲಕ್ಷ್ಮಣರು ತಮ್ಮ ಪರಿಚಯವನ್ನು ಹೇಳಿದ ಮೇಲೆ ಹನುಮಂತ ತನ್ನ ನಿಜ ಸ್ವರೂಪವನ್ನು ತೋರಿಸಿ ತಾನು ಸುಗ್ರೀವನ ದೂತ ಅಂತ ಹೇಳ್ದ. ರಾಮ ಲಕ್ಷ್ಮಣರಿಗೆ ಸುಗ್ರೀವನ ಹೆಸರು ಕೇಳಿ ತುಂಬ ಸಂತೋಷ ಆಯಿತು. ಹನುಮಂತ ಇಬ್ಬರನ್ನೂ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಸುಗ್ರೀವನ ಹತ್ರ ಬಂದ. ಸುಗ್ರೀವನಿಗೆ ಅವರ ಪರಿಚಯ ಮಾಡಿಸಿ ರಾಮ ಲಕ್ಷ್ಮಣರು ಸುಗ್ರೀವನ ಸ್ನೇಹವನ್ನು ಬಯಸುವುದಾಗಿ ತಿಳಿಸ್ದ. ಅವರಿಬ್ಬರಲ್ಲೂ ಸ್ನೇಹ ಉಂಟಾದ ಮೇಲೆ ಸುಗ್ರೀವ ಒಂದು ದೊಡ್ಡ ಮರದ ಕೊಂಬೆಯನ್ನು ಸೀಳಿ ನೆಲದ ಮೇಲೆ ಹಾಕಿ ಅದರ ಮೇಲೆ ಕುಳಿತುಕೊಳ್ಳೋಕ್ಕೆ ಕೇಳ್ಕೊಂಡ ರಾಮನಿಗೆ. ಹನುಮಂತ ಅವ್ರ ಮುಂದೆ ಬೆಂಕಿ ಹತ್ತಿಸ್ದ. ಅಗ್ನಿ ಸಾಕ್ಷಿಯಾಗಿ ಇವರಿಬ್ಬರು ಪರಮ ಸ್ನೇಹಿತರಾಗಿರ್ತೀವಿ ಅಂತ ಪ್ರಮಾಣ ಮಾಡಿದರು. ಸುಗ್ರೀವ ಕೇಳ್ದ, ರಾಮ, ನಾನು ವಾಲಿಯ ಭಯದಿಂದ ಈ ಋಷ್ಯಮುಖ ಪರ್ವತದಲ್ಲಿ ಅಡಗಿದ್ದೇನೆ. ನೀನು ವಾಲಿಯನ್ನು ಕೊಂದು ಮತ್ತೆ ನನ್ನ ಪತ್ನಿಯನ್ನು ನನಗೆ ದೊರಕಿಸ್ಕೊಡ್ತೀಯಾ ಅಂತ ಕೇಳ್ದ. ರಾಮ ಖಂಡಿತವಾಗ್ಲೂ ಸುಗ್ರೀವನ ಮಾತನ್ನು ನಡೆಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟ. ಸುಗ್ರೀವನಿಗೆ ರಾಮನ ಶಕ್ತಿಯ ಬಗ್ಗೆ ಇನ್ನೂ ಅನುಮಾನ ಇತ್ತು. ಅವನು ರಾಮನಿಗೆ ಹೇಳ್ದ, ಅಲ್ಲಿ ಸಾಲಾಗಿ ಕಾಣ್ತಾ ಇದ್ದಾವಲ್ಲ, ಆ ಸಾಲ ಮರಗಳನ್ನು ನೋಡು. ಒಮ್ಮೆ ವಾಲಿ ಬಾಣದ ಮೇಲೆ ಬಾಣ ಬಿಟ್ಟಿದ್ದ. ಒಂದೊಂದು ಬಾಣನೂ ಮರದ ಒಂದು ಕಡೆಯಿಂದ ತೂತು ಮಾಡಿಕೊಂಡು ಇನ್ನೊಂದು ಕಡೆಯಿಂದ ಹೊರಗೆ ಬಂದಿತ್ತು. ಅಂತಹ ಪ್ರತಿಭಾಶಾಲಿ ನಮ್ಮಣ್ಣ. ನೀನು ಅವನನ್ನು ಅದೆಂಗೆ ಕೊಲ್ತೀಯೋ ಏನೋ ನನಗೆ ಗೊತ್ತಿಲ್ಲ ಅಂತ ಅಂದ. ಶ್ರೀರಾಮ, ಓ ಸುಗ್ರೀವ, ಮೊದಲು ನಿನಗೆ ನನ್ನ ಶಕ್ತಿಯ ಮೇಲೆ ನಂಬಿಕೆ ಬರಬೇಕಲ್ವೇ ಅಂತ ಹೇಳಿ ಒಂದೇ ಒಂದು ಬಾಣವನ್ನು ಆ ಸಾಲ ವೃಕ್ಷಗಳ ಕಡೆಗೆ ಬಿಟ್ಟ. ಒಂದೇ ಬಾಣ ಅಲ್ಲಿ ಸಾಲಾಗಿ ನಿಂತಿದ್ದ 7 ಮರಗಳನ್ನು ಹೊಕ್ಕು
ಹೊರಗೆ ಬಂದು ನೆಲದಲ್ಲಿ ಆಳವಾಗಿ ಊರ್ತು. ಅದನ್ನು ನೋಡಿ ಸುಗ್ರೀವ ಬಹಳ ಆಶ್ಚರ್ಯಪಟ್ಟ. ರಾಮ ಖಂಡಿತವಾಗೂ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ವಾಲಿಯನ್ನು ಕೊಂದೇ ಕೊಲ್ತಾನೆ ಅಂತ ಅವನಿಗೆ ನಂಬಿಕೆ ಬಂತು.